ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಾಲಾಗಿರುವಂತಹ ಸ್ಟೆನೋಗ್ರಫಿ ಪೋಸ್ಟ್ಗಳಿಗೆ ಸಂಪೂರ್ಣ ಮಾಹಿತಿಯನ್ನು ತಗೋಣ. PUC ಪಾಸ್ ಕಾಲಾಗಿರುವಂತಹ ಒಂದು ಒಳ್ಳೆ ಪೋಸ್ಟ್ ಇದಾಗಿದೆ. ಇದರ ಮಾಹಿತಿನ ಸಂಪೂರ್ಣವಾಗಿ ತಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಬಿಡ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ. ಓಕೆ, ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಆ್ಯಂಡ್ ಡಿ ಎಕ್ಸಾಮಿನೇಷನ್ 2025 ಅಂತೇಳಿ ಕೊಟ್ಟಿದ್ದಾರೆ. ಇದು ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭವಾಗುವ ದಿನಾಂಕ, ಡೇಟ್ಸ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 6/6/2025 to 26/6/2025 ಅಂತೇಳಿ ಕೊಟ್ಟಿದ್ದಾರೆ. 6 ಜೂನ್ 2025ರಿಂದ ಪ್ರಾರಂಭವಾಗಿ 26 ಜೂನ್ 2025 ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ರೆಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 26/6/2025 ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಮತ್ತು ಸಮಯವನ್ನು ಕೊಡ್ತಾ ಇದ್ದಾರೆ. 26 ಜೂನ್ 2025 ರಾತ್ರಿ 11 ಗಂಟೆ ಅಂತೇಳಿ. ಅದೇ ಥರ ಲಾಸ್ಟ್ ಡೇಟ್ ಆ್ಯಂಡ್ ಲಾಸ್ಟ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್, ಅಪ್ಲಿಕೇಶನ್ ಫೀಸ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ ಮತ್ತು ಸಮಯ 27/6/2025 23 ಗಂಟೆ ಅಂದರೆ 11 ಗಂಟೆಯಲ್ಲಿ ಕೊಟ್ಟಿದ್ದಾರೆ. ಅಷ್ಟರೊಳಗೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಫಾರ್ ಕರೆಕ್ಷನ್ ಚಾರ್ಜಸ್ ಅಂದರೆ ಅಪ್ಲಿಕೇಶನ್ ನೀವೇನಾದ್ರು ಮಿಸ್ಟೇಕ್ ಮಾಡಿದರೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಕೂಡ ಸಮಯಾವಕಾಶ ಕೊಡ್ತಾರೆ. 1/7/2025 to 2/7/2025 ಅಂತೇಳಿ ಅಂದರೆ 2 ದಿವಸಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಕರೆಕ್ಷನ್ ಮಾಡೋದಕ್ಕೆ ವಿತ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜಸ್ ಅಂತೇಳಿ. ಇಲ್ಲಿ ಯಾವ ಕ್ಯಾಟಗರಿ ಆದರೂ ಕೂಡ ನೀವು ಅಪ್ಲಿಕೇಶನ್ ಕರೆಕ್ಷನ್ ಮಾಡ್ತೀರಾ ಅಂದರೆ ಅದಕ್ಕೆ ಫೀಸ್ ಕಟ್ಟಲೇಬೇಕಾಗುತ್ತೆ. ಅದಕ್ಕೆ ಅಪ್ಲಿಕೇಶನ್ ಕರೆಕ್ಷನ್ ಮಾಡೋದಕ್ಕಿಂತ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾದ್ರೆ ಕರೆಕ್ಟಾಗಿ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ನೆಕ್ಸ್ಟ್ ಕೊಡ್ತಾ ಇದ್ದಾರೆ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂದರೆ ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಆನ್ಲೈನ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ನ ಡೇಟನ್ನು ಕೊಡ್ತಿದ್ದಾರೆ. ಇಲ್ಲಿ 6th ಆಗಸ್ಟ್ ಟು 11th ಆಗಸ್ಟ್ 2025 ಅಂತೇಳಿ ಕೊಡ್ತಾರೆ. ನೆನಪಿಲ್ಲ ಡೇಟು 6 ಆಗಸ್ಟ್ 2025ರಿಂದ 11 ಆಗಸ್ಟ್ 2025 ಒಳಗಾಗಿ ನಿಮಗೆ ಏನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ ಟು ಕಾಲ್ಡ್ ಇನ್ ಕೇಸ್ ಆಫ್ ಎನಿ ಡಿಫಿಕಲ್ಟಿ ಇನ್ ಫಿಲ್ಲಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ. ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಏನಾದ್ರು ತೊಂದರೆ ಅಂತ ಅನಿಸಿದ್ರೆ ಅದಕ್ಕೆ ನೀವು ಟೋಲ್ ಫ್ರೀ ನಂಬರ್ನ ಕೊಟ್ಟಿದ್ದಾರೆ. ಆ ನಂಬರ್ನ ನೋಡ್ಕೊಳ್ಳಿ, 1800-309-3063. ಮತ್ತೊಂದು ನೋಡ್ಕೊಳ್ಳಿ, 1-800-30-309-3063 ಅಂತೇಳಿ ಕೊಡ್ತಾ ಇದ್ದಾರೆ. ಈ ಡೇಟನ್ನು ಕರೆಕ್ಟ್ ನೋಡ್ಕೊಳ್ಳಿ, ಇದನ್ನು ಸ್ಕ್ರೀನ್ಶಾಟ್ ಮಾಡಿಟ್ಕೊಂಡು ಒಳ್ಳೆಯದಾಗುತ್ತೆ. ಓಕೆ, ಇಲ್ಲಿ ಡೇಟನ್ನು ಕೊಡ್ತಾ ಇದ್ದಾರೆ. ಎಲ್ಲ ಡೇಟನ್ನು ಕೊಟ್ಟಾದ್ಮೇಲೆ ಇಲ್ಲಿ ವೇಕೆನ್ಸೀಸ್ ಕೊಡ್ತಾ ಇದ್ದಾರೆ. ಟೆಂಟೇಟಿವ್ ವೇಕೆನ್ಸೀಸ್ ದೇರ್ ಆರ್ ಅಪ್ರಾಕ್ಸಿಮೇಟ್ 261 ವೇಕೆನ್ಸೀಸ್ ಅಂತೇಳಿ. 269 ತಾತ್ಕಾಲಿಕ ಹುದ್ದೆಗಳು, ಇವು ಚೇಂಜಸ್ ಆಗ್ತವೆ, ಅದನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಟೆಂಟೇಟಿವ್ ವೇಕೆನ್ಸಿ ಅಪ್ರಾಕ್ಸಿಮೇಟ್ ಅಂತೇಳಿ ಕೊಟ್ಟಿದ್ದಾರೆ. 261 ಪೋಸ್ಟ್ಗಳಿಗೆ ಈಗ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ರಿಸರ್ವೇಷನ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಸೂಟಬಿಲಿಟಿ ಫಾರ್ ಪೋಸ್ಟ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂದರೆ ಯಾರು ವಿಕಲಚೇತನರು ಅವರಿಗೆ ಸೂಟಬಲ್ ಆಗೋ ಪೋಸ್ಟು ಯಾವುದ್ಯಾವುದು ಅದೆಲ್ಲದನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸ್ಟೆನೋಗ್ರಫಿ ಸಿ ಆದರೆ ನೀವು ಯಾವುದಕ್ಕೆ ಅಂದರೆ ವಿಕಲಚೇತನಲ್ಲಿ ಯಾವುದಕ್ಕೆ ಅಪ್ಲೈ ಆಗುತ್ತೆ, ಸ್ಟೆನೋಗ್ರಫಿ ಡಿ ಆದರೆ ವಿಕಲಚೇತನರಿಗೆ ಯಾವುದಕ್ಕೆ ಅಪ್ಲೈ ಆಗುತ್ತೆ ಕೊಟ್ಟಿದ್ದಾರೆ ಇಲ್ಲಿ, ಅದನ್ನು ಕೂಡ ನೋಡ್ತಾ ಹೋಗಿ. ಓಕೆ, ನಾವು ಗಮನಿಸಬೇಕಾದ ಅಂಶ, ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ನೋಟಿಫಿಕೇಷನ್ನ ಅಧಿಕೃತವಾದ ನೋಟಿಫಿಕೇಷನ್ನ ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ರೂಲ್ಸಲ್ಲಿ ಮೊದಲನೇ ರೂಲ್ ಕೊಡ್ತಾ ಇದ್ದಾರೆ ನ್ಯಾಷನಾಲಿಟಿ ಸಿಟಿಸನ್ಶಿಪ್ ಅಂತೇಳಿ. ಅದು ಕಾಮನ್ ಆಗಿ ಎಲ್ಲ ಪೋಷಕರಿಗೆ ಇದಕ್ಕೆ ಇರುತ್ತೆ. ಭಾರತೀಯ ನಾಗರಿಕರಾಗಿರಬೇಕಾಗುತ್ತೆ ಅಂತ ಕೊಡ್ತಾರೆ. ಏಜ್ ಲಿಮಿಟನ್ನು ಕೊಡ್ತಾರೆ. ಆಸ್ ಆನ್ 1/8/2025 ಅಂತೇಳಿ ಆಗಸ್ಟ್ 1, 2025ಕ್ಕೆ ನಿಮ್ಮ ಏಜ್ ಈ ಥರ ಇರಬೇಕಾಗತ್ತೆ. ದ ಕ್ರೂಷಿಯಲ್ ಡೇಟ್ ಫಾರ್ ಏಜ್ ರಿಯಾಕ್ನಿಂಗ್ ಈಸ್ ಫಿಕ್ಸ್ಡ್ 1/8/2025 ಇನ್ ಅಕಾರ್ಡೆನ್ಸ್ ವಿತ್ ಪ್ರೊವಿಷನ್ ಆಫ್ DOP ಆ್ಯಂಡ್ ಟಿ ಅಂತೇಳಿ. ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ OM ನಂಬರ್ ಅಂತೇಳಿ ಕೊಡ್ತಿದ್ದಾರೆ. ಆ ನಂಬರನ್ನು ನೋಡ್ಕೊಳ್ಳಿ. ಆ ರೂಲ್ಸ್ ಈ ಥರ ಇರಬೇಕಾಗುತ್ತೆ. ಸ್ಟೆನೋಗ್ರಾಫರ್ ಗ್ರೇಡ್ ಸಿಗೆ 18 to 30 ಇಯರ್ಸ್ ಅಂತೇಳಿ 18ರಿಂದ 30 ವರ್ಷದ ಒಳಗಿರಬೇಕಾಗುತ್ತೆ. ಆಸ್ ಆನ್ 1/8/2025 ಅಂತೇಳಿ ಆಗಸ್ಟ್ 1, 2025ಕ್ಕೆ ನಿಮ್ಮ ಏಜ್ 18ರಿಂದ 30 ವರ್ಷದ ಒಳಗಿರಬೇಕಾಗುತ್ತೆ. ಕ್ಯಾಂಡಿಡೇಟ್ ಬಾರ್ ನಾಟ್ ಬಿಫೋರ್ 2/8/1995 ಆ್ಯಂಡ್ ನಾಟ್ ಲೇಟರ್ ದೆನ್ 1/8/2007 ಅಂತೇಳಿ 2/95ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು. ಅದೇ ಥರ 1/2007 ನಂತರ ಕೂಡ ಹುಟ್ಟಿರಬಾರ್ದು. ಆ ಡೇಟನ್ನು ಕೂಡ ನೆನ್ಪಿಟ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಸ್ಟೆನೋಗ್ರಫಿ ಗ್ರೇಡ್ ಡಿಗಾದರೆ ಅಲ್ಲಿ ಕೊಟ್ಟಿದ್ದಾರೆ 18 to 27 ಇಯರ್ಸ್ ಆಸ್ ಆನ್ 1/8/2025 ದಟ್ ಈಸ್ ಕ್ಯಾಂಡಿಡೇಟ್ ಬಾರ್ ನಾಟ್ ಬಿಫೋರ್ 2/8/1998 ಆ್ಯಂಡ್ ನಾಟ್ ಲೇಟರ್ ದೆನ್ 1/8/2007 ಅಂತೇಳಿ ಆರ್ ಎಲಿಜಿಬಲ್ ಟು ಅಪ್ಲೈ ಅಂತೇಳಿ. ಅದು ಡೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಡೇಟನ್ನು ಕೂಡ ನೀವು ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗುತ್ತೆ. ಗ್ರೇಡ್ ಸಿ ಗ್ರೇಡ್ ಡಿ ಅಂದರೆ ಏನು ಅಂತೇಳಿ ಮುಂದೆ ನೋಡ್ತಾ ಹೋಗೋಣ. ಯಾವುದಕ್ಕೆ ಅಪ್ಲೈ ಆಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಇಲ್ಲಿ ಆಮೇಲೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಿದ್ದಾರೆ ನಿಮಗೆ. SC ST OBC ಆಮೇಲೆ ವಿಡೋ ಅಂತೇಳಿ ಕೊಟ್ಟಿದ್ದಾರೆ. ವಿಡೋ ಡೈವರ್ಸ್ ವುಮೆನ್ ಅಂತೇಳಿ ಕೊಟ್ಟಿದ್ದಾರೆ. ಎಕ್ಸರ್ವಿಸ್ ಮೆನ್ ಇವರೆಲ್ಲರೂ ಕೂಡ ಏಜಲ್ಲಿ ಕರ್ನಾಟಕ ಏನು ಭಾರತ ಸರ್ಕಾರದ ಏನು ರೂಲ್ಸ್ ಇದೆಯೋ ಆ ರೂಲ್ಸ್ ಪ್ರಕಾರ ಏಜಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಅದನ್ನು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಎಕ್ಸರ್ವಿಸ್ ಮೆನ್ ಅಂದರೆ ಯಾರು ಅಂತೇಳಿ, ಆಮೇಲೆ ಬೇರೆ ಬೇರೆ ರಿಲ್ಯಾಕ್ಸೇಷನ್ ಯಾರ್ಯಾರು ಕೊಡ್ತಾರೋ ಅವರೆಲ್ಲರಿಗೂ ಕೂಡ ಏನೇನು ಅಂತೇಳಿ ಕೊಡ್ತಾರೆ
ಅದು ನೋಡ್ಕೊಂಡು ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ, ಅದನ್ನು ನೋಡ್ಕೋಬೇಕಾಗುತ್ತೆ. ಪ್ರೊಸೆಸ್ ಆಫ್ ಸರ್ಟಿಫಿಕೇಷನ್ ಆ್ಯಂಡ್ ಫಾರ್ಮ್ಯಾಟ್ ಆಫ್ ಸರ್ಟಿಫಿಕೇಟ್ಸ್ ಅಂತಲ್ಲಿ ಅಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ಥರದ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ನೀವು ಎಕ್ಸರ್ವಿಸ್ ಅಂದರೆ ಯಾವ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗುತ್ತೆ, ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಇವೆಲ್ಲದಕ್ಕೂ ಕೂಡ ಯಾವ ಥರದ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗುತ್ತೆ, ಆ ಎಲ್ಲದೂ ಕೂಡ ಇಲ್ಲಿ ರೂಲ್ಸ್ ಪ್ರಕಾರ ಮಾಡ್ತಾ ಹೋಗಬೇಕಾಗುತ್ತೆ. ಆ ಫಾರ್ಮ್ಯಾಟ್ ಕೂಡ ಕೊಟ್ಟಿರ್ತಾರೆ, ಆ ಫಾರ್ಮ್ಯಾಟ್ ನೋಡಿಕೊಂಡು ನೀವು ಸರ್ಟಿಫಿಕೇಟ್ ರೆಡಿ ಇಟ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ರೆಡಿ ಇರುತ್ತೆ, ಅದನ್ನು ನೋಡ್ಕೋಬೇಕಾಗತ್ತೆ. ಓಕೆ, ಈ ಥರ ಇಲ್ಲಿ ಕೊಡ್ತಾರೆ ಪ್ರಾವಿಷನ್ಸ್ ಫಾರ್ ಕಾಂಪನ್ಸೇಟೆಡ್ ಟೈಮ್ ಅಸಿಸ್ಟೆಂಟ್ ಟು ಸ್ಕ್ರೈಬ್ಸ್ ಅಂತಲ್ಲಿ. ಇಲ್ಲಿ ನೀವು ವಿಕಲಚೇತನ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆಯಿದ್ದಾರೆ ಅಂದರೆ ಅವರಿಗೆ ಎಕ್ಸ್ಟ್ರಾ ಟೈಮ್ ಅಲಾಟ್ಮೆಂಟ್ ಮಾಡ್ತಾರೆ. ಎಲ್ಲ ಎಕ್ಸಾಮಲ್ಲಿ ಇರೋಂಗೆ ಇದಕ್ಕೂ ಕೂಡ ಎಕ್ಸ್ಟ್ರಾ ಟೈಮನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಓಕೆ, ನೆಕ್ಸ್ಟು ನೋಡ್ತಾ ಹೋಗೋಣ. ಆಧಾರ್ ಅಥೆಂಟಿಕೇಶನ್ ಅಂತ ಕೊಟ್ಟಿದ್ದಾರೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ದ ಪ್ರೊಸೀಸ್ ಫಾರ್ ರಿಜಿಸ್ಟ್ರೇಷನ್ ಆಫ್ ಸ್ಕ್ರೈಬ್ ಆ್ಯಂಡ್ ಆಪ್ಟಿಂಗ್ ದ ಸೇಮ್ ಈಸ್ ಅಂಡರ್ ಅಂತೇಳಿ. ಅಂದರೆ ನೀವು ಸ್ಕ್ರೈಬನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊತೀರ ಅಂದರೆ ಅದು ಯಾವ ಥರ ಇರಬೇಕಾಗುತ್ತೆ ಅದನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ವಿಕಲಚೇತನರಿಗೆ ಸ್ಕ್ರೈಬ್ ಎಕ್ಸ್ಟ್ರಾ ಟೈಮ್ಸನ್ನು ಕೊಡ್ತಾರೆ, ಅವರಿಗೆ ಯಾವ ಥರ ಇರಬೇಕಾಗುತ್ತೆ, ಅವ್ರು ಯಾರು ಅವೆಲ್ಲವೂ ಕೂಡ ಇಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ. ನೋಡಿ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತಾ ಹೋಗೋಣ. ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ನೀವು ಅವಶ್ಯಕ ಶೈಕ್ಷಣಿಕ ಅರ್ಹತೆ ಏನಿರಬೇಕಂತ ಇಲ್ಲಿ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ನೋಡೋಣ. 8ಅಲ್ಲಿ 8.1 ಕೊಡ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ 12th ಸ್ಟ್ಯಾಂಡರ್ಡ್ ಆಸ್ ಅನ್ ಈಕ್ವಲ್ ಎಕ್ಸಾಮಿನೇಷನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ಆಸ್ ಆನ್ ಆರ್ ಬಿಫೋರ್ ದ ಕಟ್ ಆಫ್ ಡೇಟ್ ದಟ್ ಈಸ್ 1/8/2025 ಅಂತೇಳಿ. ನೀವು 12ನೇ ತರಗತಿನ ಪಾಸ್ ಆಗಿರಬೇಕಾಗುತ್ತೆ, ಅದು ರೆಕಗ್ನೈಸ್ಡ್ ಬೋರ್ಡಿಂದ ಆಗಿರಬೇಕಾಗುತ್ತೆ ಅಥವಾ ಯೂನಿವರ್ಸಿಟಿಯಿಂದ 12ನೇ ತರಗತಿ. ನಾವು ಕರ್ನಾಟಕ ಗೌರ್ಮೆಂಟಿಗೆ ಬಂದರೆ PUC ಸೆಕೆಂಡ್ PUCನ ನೀವು ಪಾಸ್ ಆಗಿರಬೇಕಾಗುತ್ತೆ 1/2025 ಒಳಗಾಗಿ ಅಂತೇಳಿ. ಅದ್ರ ಜೊತೆ ಕೆಲವೊಂದು ರೂಲ್ಸನ್ನು ಕೊಟ್ಟಿದ್ದಾರೆ. ನೀವು ಓಪನ್ ಯೂನಿವರ್ಸಿಟಿ ಅಥವಾ ಡಿಸ್ಟೆನ್ಸ್ ಎಜುಕೇಷನ್, ಡಿಪ್ಲೊಮೊ, ಡಿಗ್ರಿ ಇವೆಲ್ಲದು ಈಕ್ವಲೆಂಟ್ ಅಂದರೆ ಯಾವುದೇ ಅದೆಲ್ಲದೂ ಕೂಡ ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಕ್ಟ್ ಬೈ ದ ಯೂಸರ್ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಆಫ್ಟರ್ ಡಿಕ್ಲರೇಷನ್ ಆಫ್ ಫೈನಲ್ ರಿಸಲ್ಟ್ ಅಂತೇಳಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಮೇಲೆ ಫೈನಲ್ ರಿಸಲ್ಟ್ ಅನ್ನೋಸ್ ಆದಮೇಲೆ ವೆರಿಫಿಕೇಷನ್ ಆಗುತ್ತೆ ಅಂತೇಳಿ. ಓಕೆ, ಹೌ ಟು ಅಪ್ಲೈ ಅಂತೇಳಿ ಕೊಟ್ಟಿದ್ದಾರೆ. ನಿಮಗೆ ಅಪ್ಲೈ ಮಾಡೋದಕ್ಕೆ ನೀವು ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಆಗಬೇಕಾಗುತ್ತೆ. 9.1 ನೋಡ್ತಾ ಹೋಗಿ. ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಓನ್ಲಿ ಇನ್ ಆನ್ಲೈನ್ ಮೋಡ್ ಅಟ್ ದ ನ್ಯೂ ವೆಬ್ಸೈಟ್ ಆಫ್ SSC ಹೆಡ್ ಕ್ವಾರ್ಟರ್ ದಟ್ ಈಸ್ https:/ssc.gov.in. ವೆಬ್ಸೈಟ್ ವಿಳಾಸವನ್ನು ಮತ್ತೆ ನೋಡ್ತಾ ಹೋಗಿ https:/ssc.gov.in. ಇದು ಹೊಸ ವೆಬ್ಸೈಟ್ ಆಗಿದೆ. ಈ ವೆಬ್ಸೈಟ್ಗೆ ನೀವು ಭೇಟಿ ನೀಡಿ, ಅಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಪ್ಲಿಕೇಶನ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೀವು ಆಲ್ರೆಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಿದ್ರೆ ಅದರಲ್ಲಿ ಲಾಗಿನ್ ಆಗ್ಬೋದು. ಆ ಲಾಗಿನ್ ಆಗಿ ಈ ಅಪ್ಲಿಕೇಶನ್ಗೆ ಹೊಸ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ದಟ್ ಈಸ್ 26/6/2025 hours 11 hours ಅಂತೇಳಿ 23 hours ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ 26/6/2025 ಜೂನ್ 26/2025ಗೆ ಕೊನೆಯ ದಿನಾಂಕ ಮತ್ತು ಸಮಯ ರಾತ್ರಿ 11 ಗಂಟೆ ಅಷ್ಟರೊಳಗಾಗಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಅದನ್ನು ನೋಡ್ತಾ ಇರಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ SSC ವೆಬ್ಸೈಟ್ ಅಕೌಂಟ್ ಹೆವಿ ಲೋಡ್ ಆನ್ ದ ವೆಬ್ಸೈಟ್ ಡ್ಯೂರಿಂಗ್ ದ ಕ್ಲೋಸಿಂಗ್ ಡೇಟ್ಸ್ ಅಂತ. ಅದಕ್ಕೆ ಅಪ್ಲಿಕೇಶನ್ನ ಬೇಗ ಹಾಕಿ ಅಂತೇಳಿ ಕೊಟ್ಟಿದ್ದಾರೆ. ನೀವು ಲಾಸ್ಟ್ ಡೇಟ್ವರೆಗೂ ಕಾಯ್ದಿನೇ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಇಡೀ ಭಾರತದಾದ್ಯಂತ ಆಲ್ ಇಂಡಿಯಾ ಲೆವೆಲ್ ಪೋಸ್ಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ರೆ ತುಂಬ ಲೋಡ್ ಇರುತ್ತೆ. ಅದಕ್ಕೋಸ್ಕರ ಸರ್ವರ್ ಬಿಸಿ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮ್ ಕಡೆ ಗಮನ ಹರಿಸಿ. ಯಾಕಂದರೆ ಎಕ್ಸಾಮ್ ಇರುತ್ತೆ, ಇದಕ್ಕೆ ಎಕ್ಸಾಮಿಗೆ ಓದಬೇಕಾಗುತ್ತೆ. ಎಕ್ಸಾಮಿಗೆ ಓದ್ಕೊಂಡು ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕೋದನ್ನೇ ಕೊನೆಯ ದಿನಾಂಕದವರೆಗೂ ಇಟ್ಕೊಂಡು ಕಾಯೋದು ಬೇಡ ಅಂತೇಳಿ ಕೊಟ್ಟಿದ್ದಾರೆ. ನೀವು ಫಾರ್ಮ್ಯಾಟ್ಸ್ ಏನೇನಿರಬೇಕು, ಅಪ್ಲಿಕೇಶನ್ ಹಾಕೋದಕ್ಕೆ ಫೋಟೋ ಹೇಗಿರಬೇಕು, ಸಿಗ್ನೇಚರ್ ಯಾವ ಸೈಜ್ ಇರಬೇಕು, ಎಲ್ಲದೂ ಕೂಡ ಕೊಡ್ತಿದ್ದಾರೆ. ನೋಡ್ತಾ ಹೋಗಿ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತಾ ಹೋಗೋಣ. ಅಪ್ಲಿಕೇಶನ್ ಸೀರಿಯಲ್ ನಂಬರ್ 10ನಲ್ಲಿದೆ ಅಪ್ಲಿಕೇಶನ್ ಫೀಸ್ ಅಂತೇಳಿ. ಎಷ್ಟಿದೆ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಅಪ್ಲಿಕೇಶನ್ ಫೀಸ್ ಅಂತೇಳಿ ಫೀ ಪೇಬಲ್ ₹100 ಓನ್ಲಿ ಅಂತೇಳಿ ಕೊಟ್ಟಿದ್ದಾರೆ. ₹100 ಫೀಸ್ ಇದೆ. ಕೆಲವರಿಗೆ ಫೀಸ್ ಇಲ್ಲ. ಯಾರಿಗಿಲ್ಲ ನೋಡ್ತಾ ಹೋಗೋಣ. ವುಮೆನ್ ಕ್ಯಾಂಡಿಡೇಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಆ್ಯಂಡ್ ಎಕ್ಸ್-ಸರ್ವಿಸ್ಮೆನ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆರ್ ಎಕ್ಸಮ್ಪ್ಟೆಡ್ ಫ್ರಮ್ ದ ಪೇಮೆಂಟ್ ಆಫ್ ಫೀಸ್ ಅಂದರೆ ₹100 ಶುಲ್ಕ ಇದೆ. ಆದರೆ ಎಲ್ಲ ವರ್ಗದ ಮಹಿಳೆಯರು, ಅದ್ರ ಜೊತೆಲಿ SC ಕ್ಯಾಟಗರಿ, ಶೆಡ್ಯೂಲ್ಡ್ ಕ್ಯಾಸ್ಟ್, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ವಿಕಲಚೇತನರು, ಅದೇ ಜೊತೆ ಮಾಜಿ ಸೈನಿಕರಿಗೆ ಅಪ್ಲಿಕೇಶನ್ ಸಂಪೂರ್ಣ ವಿನಾಯಿತಿಯನ್ನು ಕೊಡ್ತಾ ಇದ್ದಾರೆ. ಫೀ ಕ್ಯಾನ್ ಬಿ ಪೇಯ್ಡ್ ಓನ್ಲಿ ಆನ್ಲೈನ್ ಥ್ರೂ ಭೀಮ್ UPI, ನೆಟ್ ಬ್ಯಾಂಕಿಂಗ್ ಆರ್ ಬೈ ಯೂಸಿಂಗ್ ವಿಸಾ, ಮಾಸ್ಟರ್ ಕಾರ್ಡ್, ಮೈಸ್ಟ್ರೋ ಆ ರೂಪೇ ಡೆಬಿಟ್ ಕಾರ್ಡ್ ಅಂತೇಳಿ. ಅಂದರೆ ನೀವು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕಾಗುತ್ತೆ. ಆ ಪೇಮೆಂಟ್ ಮಾಡೋದಕ್ಕೆ ಮಾರ್ಗವನ್ನು ಕೂಡ ಕೊಟ್ಟಿದ್ದಾರೆ. UPI ನೀವು ಭೀಮಿಂದ ಮಾಡ್ಬೋದು, ಫೋನ್ಪೇ, ಗೂಗಲ್ ಪೇ ಇದನ್ನು ಕೂಡ ಪೇಮೆಂಟ್ ಮಾಡ್ಬೋದು. ಅದೇ ಥರ ನಿಮ್ಮ ಹತ್ರ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಇದ್ದರೆ ಆ ಕಾರ್ಡನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಆನ್ಲೈನ್ ಫೀ ಕ್ಯಾನ್ ಬಿ ಪೇಯ್ಡ್ ಬೈ ಕ್ಯಾಂಡಿಡೇಟ್ ಅಪ್ ಟು 27/6/2025 11 hours ಅಂತೇಳಿ 11 hours ಅಂತೇಳಿ ಕೊಟ್ಟಿದ್ದಾರೆ. ಓಕೆ, 23 hours ಅಂತೇಳಿ ಕೊಟ್ಟಿದ್ದಾರೆ. ರಾತ್ರಿ 11 ಗಂಟೆ ಒಳಗಾಗಿ ನೀವು
27 ಜೂನ್ 2022 ರಾತ್ರಿ 11 ಗಂಟೆ ಒಳಗಾಗಿ ನೀವು ಅಪ್ಲಿಕೇಶನ್ ಫೀಸ್ ಕೂಡ ತುಂಬಬೇಕಾಗುತ್ತೆ. ಓಕೆ, ಇದೆಲ್ಲದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ವಿಂಡೋ ಫಾರ್ ಕರೆಕ್ಷನ್ ಅಂತೇಳಿ ಕೊಟ್ಟಿದ್ದಾರೆ. ನೀವು ಕರೆಕ್ಷನ್ ಮಾಡೋದಕ್ಕೆ 2 ಡೇಸ್ ಸಮಯಾವಕಾಶ ಕೊಡ್ತಾರೆ. ಅಪ್ಲಿಕೇಶನ್ ತಪ್ಪಾಗಿದೆ, ನಾನು ಫಸ್ಟ್ ಹೇಳಿದ್ದೀನಿ ಅಪ್ಲಿಕೇಶನ್ ತಪ್ಪು ಮಾಡೋದು ಬೇಡ. ತಪ್ಪು ಮಾಡಿದರೆ ನೀವು ಸಮಯಾವಕಾಶ ಕೊಡ್ತಾರೆ, ಅದಕ್ಕೆ ವಿತ್ ಫೀಸ್ ಅಂತೇಳಿ ಒಂದೊಂದು ಕರೆಕ್ಷನ್ಗೂ ಕೂಡ ಇಂತಿಷ್ಟು ಫೀಸನ್ನು ಪಾವತಿ ಮಾಡಬೇಕಾಗಿದೆ. ಫೀಸ್ ಎಲ್ಲ ಕೆಟಗರಿಗೂ ಇರುತ್ತೆ, ಮಹಿಳೆಯರು ಪುರುಷರು ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ. ಇಲ್ಲಿ ಎಲ್ಲರಿಗೂ ಕೂಡ ತಪ್ಪು ಮಾಡಿದರೆ ತಪ್ಪೇ, ಅದಕ್ಕೋಸ್ಕರ ನೀವು ಕರೆಕ್ಷನ್ ಚಾರ್ಜಸನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಕರೆಕ್ಷನ್ ಚಾರ್ಜಸನ್ನು ತಪ್ಪಿಸ್ಕೋಬೇಕು ಅಂದರೆ ಅಪ್ಲಿಕೇಶನ್ ಫಸ್ಟ್ ಟೈಮ್ ಹಾಕ್ಬೇಕಾದ್ರೆ ಸರಿಯಾಗಿ ಹಾಕಿ ಅಷ್ಟೇ. ಓಕೆ, ಈ ಥರ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಎಕ್ಸಾಮ್ ಸೆಂಟ್ರಲ್ಲಿ ಇರ್ತಾವೆ, ಇಡೀ ಭಾರತದಾದ್ಯಂತ ಎಕ್ಸಾಮ್ ಸೆಂಟರ್ನ ಕೊಟ್ಟಿದ್ದಾರೆ. ನಮಗಿಲ್ಲಿ ಬೇಕಾಗಿರೋದು ಕರ್ನಾಟಕದಲ್ಲಿ ಇಲ್ಲಿದೆ ಅಂತೇಳಿ. ನೀವು ಸೀರಿಯಲ್ ನಂಬರ್ 3 ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಕೊಡ್ತಿದ್ದಾರೆ ಕರ್ನಾಟಕ ಅಂತೇಳಿ. ಕೇರಳ ಕರ್ನಾಟಕ ರೀಸನಲ್ಲಿ ಇಲ್ಲಿ ಕೊಡ್ತಿದ್ದಾರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ ಆರ್ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ, ಕಣ್ಣೂರು, ಕೊಟ್ಟಾಯಂ, ಕೋಝಿಕೋಡ್ ಅಂತ ಕೊಟ್ಟಿದ್ದಾರೆ, ತಿರುವನಂತಪುರಂ, ಎರ್ನಾಕುಲಂ, ಕೊಲ್ಲಂ, ತ್ರಿಶೂರ್, ಕರಾವತಿ ಅಂತೇಳಿ ಇಷ್ಟನ್ನು ಕೊಟ್ಟಿದ್ದಾರೆ. ನಾವು ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ ಇಷ್ಟು ಎಕ್ಸಾಮ್ ಸೆಂಟರ್ನ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಎಕ್ಸಾಮ್ ನಡೀತೆ, ಅದು ಕೂಡ ನೆನಪಿದೆ. ಓಕೆ, ಭಾರತದ ಬೇರೆ ಬೇರೆ ಭಾಗದಲ್ಲೂ ಕೂಡ ಎಕ್ಸಾಮ್ ನಡೀತೆ, ಆ ಎಲ್ಲ ಸೆಂಟರ್ ಕೂಡ ಇಲ್ಲಿ ಕೊಡ್ತಿದ್ದಾರೆ. ಅದು ನೋಟಿಫಿಕೇಶನ್ ಸಂಪೂರ್ಣವಾದ ವಿವರವನ್ನು ಇಲ್ಲಿ ಕೊಡ್ತಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಹ್ಯಾಸ್ ಟು ಗಿವ್ ಆಪ್ಷನ್ ಫಾರ್ 3 ಸೆಂಟರ್ಸ್ ಅಂತೇಳಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ 3 ಸೆಂಟರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು 3 ಸೆಂಟರ್ಸನ್ನು ಆಪ್ಷನ್ ಕೊಡಬೇಕಾಗುತ್ತೆ. ಅದರಲ್ಲಿ ಒಂದು ಸೆಂಟರ್ ನಿಮಗೆ ಎಕ್ಸಾಮ್ನ ಕೊಡ್ತಾರೆ. ಓಕೆ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಎಕ್ಸಾಮ್ ಹೇಗಿರುತ್ತೆ ಅಂತೇಳಿ ದ ಕ್ಯಾನ್ ಡೀಟೇಲ್ಡ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆರ್ ಮೆನ್ಷನ್ಡ್ ಬಿಲೋ ಅಂತೇಳಿ. ಅಂದರೆ ನಿಮಗೆ ಎಕ್ಸಾಮ್ ಹೇಗಿರುತ್ತೆ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಅದೇ ಥರ ಜನರಲ್ ಅವೇರ್ನೆಸ್ಸಲ್ಲಿ 50 ಕ್ವಶನ್ಸ್, 50 ಮಾರ್ಕ್ಸ್ ಇರುತ್ತೆ. ಅದೇ ಥರ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಆ್ಯಂಡ್ ಕಾಂಪ್ರಿಹೆನ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ 100 ಪ್ರಶ್ನೆ, 100 ಅಂಕಗಳ ಮಾರ್ಕ್ಸ್ ಇರುತ್ತೆ. ಒಟ್ಟು ಸಮಯ 2 ಅವರ್ಸ್ ಅಂತೇಳಿ. ಓಕೆ, ಅವರಿಗೆ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ 2 ಅವರ್ಸ್ 40 ಮಿನಿಟ್ಸ್ ಅಂತಲೇ. ಅದು ಯಾರಿಗೆ ಅಂದರೆ ವಿಕಲಚೇತನ, ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತೇಳಿ ಕೊಟ್ಟಿದ್ವಲ್ಲ, ಫಿಸಿಕಲ್ ಡಿಸೇಬಿಲಿಟಿ ಅಂತೇಳಿ, ಅವರಿಗೆ ಇಲ್ಲಿ 2 ಗಂಟೆಗಳ 40 ನಿಮಿಷಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಅದು ಕೂಡ ನೆನಪಿರಬೇಕಾಗಿದೆ. ಕ್ವಶನ್ ಪೇಪರ್ ವಿಲ್ ಬಿ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಓನ್ಲಿ. ದ ಕ್ವಶನ್ ವಿಲ್ ಬಿ ಸೆಟ್ ಬೋತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತೇಳಿ. ಓಕೆ, 2 ಲ್ಯಾಂಗ್ವೇಜಲ್ಲೂ ಇರುತ್ತೆ, ಇಂಗ್ಲೀಷ್ ಮತ್ತು ಹಿಂದಿಲಿ. ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. There will be negative marking for 0.25 marks for each wrong answer in computer-based examination. Candidates are therefore advised to keep this in mind while answering the questions. ನೀವು ಇದನ್ನು ತಲೆಯಲ್ಲಿ ಇಟ್ಕೊಂಡಿರಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ತಪ್ಪು ಉತ್ತರಗಳಿಗೆ 0.2 ಅಂಕಗಳನ್ನು ನಿಮ್ಮಿಂದ ತಗೊಳ್ತಾರೆ, ವಾಪಸ್ ತಗೊಳ್ತಾರೆ. ಅದು ಕೂಡ ನೆನಪಿರಲಿ. ನಿಮಗೆ ಆ ಉತ್ತರಕ್ಕೆ ಟಿಕ್ ಮಾಡಬೇಕಾದ್ರೆ ಸರಿಯಾಗಿ ಗೊತ್ತಿರುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಯಾಕೆಂದರೆ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಅವರು ಕಡಿತ ಮಾಡ್ತಾರೆ. ಮಾರ್ಕ್ಸ್ ಸ್ಕೋರ್ಡ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇಫ್ ಕಂಡಕ್ಟೆಡ್ ಇನ್ ಮಲ್ಟಿಪಲ್ ಶಿಫ್ಟ್ ವಿಲ್ ಬಿ ನಾರ್ಮೈಸ್ಡ್ ಬೈ ಯೂಸಿಂಗ್ ಪ್ರೊಸೀಜರ್ ಪಬ್ಲಿಷ್ ಇನ್ ದ ಕಮಿಷನ್ ವೈಡ್ ನೋಟಿಫಿಕೇಶನ್ 26/2025 ಆ್ಯಂಡ್ ಸಚ್ ನಾರ್ಮೈಸ್ ಸ್ಕೋರ್ ವಿಲ್ ಬಿ ಯೂಸ್ ಡಿಟರ್ಮೈನ್ ಫೈನಲ್ ಮೆರಿಟ್ ಆ್ಯಂಡ್ ಕಟ್ ಆಫ್ ಮಾರ್ಕ್ಸ್ ಅಂತೇಳಿ. ಅಂದರೆ ಇಬ್ಬರದ್ದು ಮಾರ್ಕ್ಸ್ ಈಕ್ವಲ್ ಬಂದಾಗ ಏನು ಮಾಡಬೇಕಂತೇಳಿ ಅದು ನೋಟಿಫಿಕೇಶನ್ ಏನಿದೆ ಅದು ಕೂಡ ಅಲ್ಲಿ ನೋಡ್ತಾರೆ. ಟೆಂಟೇಟಿವ್ ಆನ್ಸರ್ ಕೀನು ಕೂಡ ಬಿಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ, ಅದು ಕೂಡ ನೋಡ್ತಾ ಹೋಗ್ಬೋದು. ಇಂಡಿಕೇಟಿವ್ ಸಿಲೆಬಸ್ ಅಂತೇಳಿ ಕೊಟ್ಟಿದ್ದಾರೆ. ಸಿಲೆಬಸ್ ನೋಡ್ತಾ ಹೋಗಿ. ನೀವು ಅಪ್ಲಿಕೇಶನ್ ಹಾಕಿದ ನಂತರ ನೀವು ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ಬೇಕಾದ್ರೆ ಈ ಸಿಲೆಬಸ್ ಪ್ರಕಾರ ಓದ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ಸಿಲೆಬಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನೇನು ಓದೋದಲ್ಲ, ನಾವು ಈ ಎಕ್ಸಾಮಿಗೆ ಯಾವ ಥರ ಸಿಲೆಬಸ್ ಇದೆ ಅದನ್ನು ನೋಡಿಕೊಂಡು ಹೋಗಬೇಕಾಗಿದೆ. ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸ್ಕಿಲ್ ಟೆಸ್ಟ್ ಅಂತೇಳಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಇದು ಪೋಸ್ಟ್ ಟೆಸ್ಟ್ ಸ್ಟೆನೋಗ್ರಫಿ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸ್ಕಿಲ್ ಇರಬೇಕಾಗುತ್ತೆ? The candidate who are shortlisted in the computer based examination will be required to appear in the skill test for stenography ಅಂತೇಳಿ. ಓಕೆ, ನೀವು ಸ್ಟೆನೋಗ್ರಫಿಗೆ ಸ್ಕಿಲ್ ಟೆಸ್ಟಿಗೆ ಹಾಜರಾಗಬೇಕಾಗುತ್ತೆ. ನೀವು ಶಾರ್ಟ್ ಲಿಸ್ಟ್ ಆದರೆ, ನೀವು ರಿಟರ್ನ್ ಎಕ್ಸಾಮಲ್ಲಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಲ್ಲಿ ನೀವು ಶಾರ್ಟ್ ಲಿಸ್ಟಿಗೆ ಬಂದಿದ್ದರೆ ನೀವು ಸ್ಟೆನೋಗ್ರಫಿ ಸ್ಕಿಲ್ ಟೆಸ್ಟಿಗೆ ಎಲಿಜಿಬಲ್ ಹಾಜರಾಗಬೇಕಾಗುತ್ತೆ. ದ ಕ್ಯಾಂಡಿಡೇಟ್ ವಿಲ್ ಬಿ ಗಿವನ್ ದ ಒನ್ ಡಿಕ್ಟೇಷನ್ ಫಾರ್ 10 minutes in English or Hindi at the speed of 100 words per minute for the post of stenography grade C, 80 words per minute for the post of stenography D. The matter will have to be transcribed on computer. The transcription time is as below ಅಂತೇಳಿ. ಅಂದರೆ 10 ನಿಮಿಷಗಳ ಕಾಲ ನಿಮಗೆ ಏನು ಡಿಕ್ಟೇಷನ್ ಮಾಡ್ತಾರೆ, ಆ ಡಿಕ್ಟೇಷನ್ ಮಾಡಿದರೆ ನೀವು ಸ್ಟೆನೋಗ್ರಫಿ ಮಾಡಬೇಕಾಗುತ್ತೆ ಅಂತೇಳಿ. ಅಂದರೆ ಕಂಪ್ಯೂಟರಲ್ಲಿ ನೀವು ಟೈಪಿಂಗ್ ಏನು ಮಾಡಬೇಕಾಗುತ್ತೆ ಅಂತ ಅಂದ್ಕೊಳ್ಳೋಣ. ಸ್ಟೆನೋಗ್ರಫಿ ಗ್ರೇಡ್ ಡಿಗೆ ಇಂಗ್ಲೀಷಲ್ಲಿ ಮಾಡಿದರೆ 50 ನಿಮಿಷಗಳ ಕಾಲಾವಕಾಶ ಕೊಡ್ತಾರೆ. ಅದೇ ಥರ ಸ್ಟೆನೋಗ್ರಫಿ ಗ್ರೇಡ್ ಡಿ ಹಿಂದಿಗಾದರೆ 65 ನಿಮಿಷಗಳ ಕಾಲಾವಕಾಶ. ಅದೇ ಥರ ಸ್ಟೆನೋಗ್ರಫಿ ಗ್ರೇಡ್ ಸಿಗಾದರೆ ಇಂಗ್ಲೀಷಲ್ಲಿ 40 ನಿಮಿಷಗಳ ಕಾಲಾವಕಾಶ, ಸ್ಟೆನೋಗ್ರಫಿ ಗ್ರೇಡ್ ಸಿ ಆದರೆ 55 ನಿಮಿಷಗಳ ಕಾಲಾವಕಾಶನ ಕೊಡ್ತಾ ಇದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿಲ್ ಇಂಪಾರ್ಟೆಂಟ್ ಇದೆ. ಪೋಸ್ಟೇ ಇರೋದು ಸ್ಕಿಲ್ ಬೇಸ್ಡ್ ಪೋಸ್ಟ್. ಓಕೆ, ನೀವು PUC ಜೊತೆಲಿ ಬೇರೆ ಬೇರೆ ಥರ ಕಂಪ್ಯೂಟರ್ ಕೋರ್ಸು ಅಥವಾ
ಟೈಪಿಂಗ್ ಕೋರ್ಸನ್ನು ಮಾಡ್ಕೊಂಡ್ರೆ ಇದೆಲ್ಲರೂ ಕೂಡ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಈ ಥರ ಸಂಪೂರ್ಣ ಮಾಹಿತಿನಲ್ಲಿ ಕೊಟ್ಟಿದ್ದಾರೆ. ನಾವು ಏನಿದ್ರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇವೆಲ್ಲದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಅಧಿಕೃತವಾದ ವೆಬ್ಸೈಟ್ಗೆ ಭೇಟಿ ನೀಡಿ ಅಧಿಕೃತವಾದ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಏನೇನು ರೂಲ್ಸ್ ಇದೆ ಎಲ್ಲ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕು ಕೂಡ ಇರುತ್ತೆ. ಅದೇ ಥರ ಇನ್ನು ಈ ನೋಟಿಫಿಕೇಷನ್ ಕೂಡ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವೆಬ್ಸೈಟಿಗೆ ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು. ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಅಂದರೆ PUC ಕ್ವಾಲಿಫಿಕೇಷನ್ಗೆ ಕಾಲಕ್ಕಿರುವಂಥ ಒಂದು ಒಳ್ಳೆ ಪೋಸ್ಟ್ ಇದಾಗಿದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.